ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಭವ್ಯ. ಇವತ್ತು ನಾನು ಹಳ್ಳಿ ಸ್ಟೈಲಲ್ಲಿ ಬದನೆಕಾಯಿ ಬಜ್ಜಿನ ಹೇಗೆ ಮಾಡೋದು ಅಂತ ತೋರಿಸೋಣ ಅಂತಿದ್ದೀನಿ. ಸುಮಾರು ಒಂದು 3-4 ಥರ ಬಜ್ಜಿ ಮಾಡ್ತಾರೆ. ಸೊ ಇಲ್ಲಿ ನಾನು ಮಸಾಲೆ ರುಬ್ಬಿ ಮಾಡೋ ಅಂಥ ಬಜ್ಜಿನ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ಮೊದಲಿಗೆ ಈ ಥರ ಬದನೆಕಾಯಿಗಳನ್ನ ಇದೆಯೋ ಇಲ್ವೋ ಅಂತ ನೋಡ್ಕೊಬೇಕು. ಉಳ್ಕಾಯಿದ್ರೆ ಇವಾಗಲೇ ರಿಮೂವ್ ಮಾಡಬೇಕು. ಕೆಲವರು ಬೇಯಿಸ್ಬಿಟ್ಟು ಆಮೇಲೆ ಉಳ್ಕಾನ ನೋಡ್ತಾರೆ. ನನಗದು ಇಷ್ಟ ಆಗಲ್ಲ. ಇದೇ ಸರಿಯಾದುವೆ. ತೊಟ್ಟನ್ನು ಈ ಥರ ಎಣ್ಣೆಗಾಯಿಗೆ ಕಟ್ ಮಾಡ್ಕೊಳ್ಳೋ ಥರ ಮಾಡ್ಕೋಬೇಕು. ನೆಕ್ಸ್ಟು ಆಲೂಗಡ್ಡೆ ಇಲ್ಲಿ ಆಪ್ಷನಲ್ಲು, ನಾನಿತ್ತು ಅಂತ ಹೇಳ್ಬಿಟ್ಟು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟು ಒಂಥರ ಹಾಕ್ಕೊಂಡ್ರೆ. ಮತ್ತು ಒಂದು ಮೀಡಿಯಮ್ ಹೀರೆಕಾಯಿನ ಸಿಪ್ಪೆನ ಎರೆದು ತಿರ್ಲನ್ನ ತೆಕ್ಕೊಂಡಿಲ್ಲ ನಾನು, ಎಳೆದಿತ್ತು ಅಂತೇಳ್ಬಿಟ್ಟು. ಸೊ ಅದನ್ನು ನೀರಲ್ಲಿ ಹಾಕಿ ತೊಳೆದಿಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಎಲ್ಲನೂ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಕುಕ್ಕರ್ ತೊಗೊಂಡು ತೊಳೆದು ಎಲ್ಲನೂ ಒಂದು ಕುಕ್ಕರ್ಗೆ ಸೇರಿಸ್ಕೊತೀನಿ. ಇದಾದಮೇಲೆ ತೊಳೆದೆತ್ತಿಟ್ಕೊಂಡಿರೋ 5 ಸಣ್ಣ ಟೊಮೊಟೊಗಳನ್ನ ಸೇರಿಸ್ಕೊತಾ ಇದ್ದೀನಿ. ಸೊ ಇದನ್ನು ಕುಕ್ಕರ್ಗೆ ಹಾಕಿ ಕೂಗ್ಸೋದಕ್ಕಿಂತ ಹಾಗೆ ಓಪನ್ ವೇಸಲಲ್ಲಿ ಬೇಯಿಸೋದು ಒಳ್ಳೆಯದು. ಹೆಣ್ಗಾಯಿಗೆ ಯಾವ ಹದಕ್ಕೆ ಬೇಯಿಸ್ತೀವೋ ಬದನೆಕಾಯಿನ ಆ ಥರ ಬೇಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಸಾಫ್ಟ್ ಆಗೋವರೆಗೂ ಬೇಯಿಸೋಕೆ ಹೋಗಬಾರ್ದು. ಸೊ ಯಾರಿಗೆಲ್ಲ ಓಪನ್ ವೇಸಲಲ್ಲಿ ಬೇಯಿಸಿದ್ರೆ ಗ್ಯಾಸ್ ವೇಸ್ಟ್ ಆಗುತ್ತೆ ಅನ್ನೋ ಅಂಥವರು ಕುಕ್ಕರಲ್ಲಿ ಒಂದು ವಿಷಲ್ ಬರೋಕ್ಕೂ ಮುಂಚೆನೇ ನಾವು ಆಫ್ ಮಾಡಿ ಸ್ವಲ್ಪ ಅರ್ಲಿನೇ ನಾವು ಲಿಡ್ನ ಓಪನ್ ಮಾಡಿಕೊಂಡ್ರೆ ಚೆನ್ನಾಗಿ ಹದವಾಗಿ ಬೆಂದಿರುತ್ತೆ. ಸೊ ಒಂದು ವಿಷಲ್ ತೆಗೆಸ್ಕೊಂಡಿದ್ದೀನಿ ನಾನಿಲ್ಲಿ. ವಿಷಲ್ ತೆಗೆಸ್ಕೊಂಡ್ಮೇಲೆ ಈ ಥರ ಕಾಳು ಬಸಿಯೋ ಪಾತ್ರೆಯಲ್ಲಿ ನೀರು ಮತ್ತು ತರಕಾರಿಗಳನ್ನ ಸಪ್ರೇಟ್ ಮಾಡ್ಕೋಬೇಕು. ಅದಾದಮೇಲೆ ಬೆಂದಿರೋ ಹಸಿಮೆಣ್ಸಿನ್ಕಾಯಿನ ಸಪ್ರೇಟ್ ಎತ್ತಿಟ್ಕೊತಾ ಇದ್ದೀನಿ. ಅದನ್ನು ರುಬ್ಬೋದಕ್ಕೆ ಮಿಕ್ಸರ್ ಜಾರಲ್ಲಿ ಹಾಕ್ಕೋಬೇಕಾಗತ್ತೆ. ಅದಾದ ನಂತರ ಆಲೂಗಡ್ಡೆ ಸಿಪ್ಪೆನ ತೆಗೆದಿಟ್ಕೊತಾ ಇದ್ದೀನಿ. ಮತ್ತು ಟೊಮೊಟೊ ಸಿಪ್ಪೆ ಕೂಡ ತೆಗೆದಿಟ್ಕೊತಾ ಇದ್ದೀನಿ. ನಾನಿಲ್ಲಿ ರುಬ್ಬೋದಕ್ಕೆ ಆರಿಸಿ ಎತ್ತಿಟ್ಕೊಂಡಿರೋ ಬೆಂದಿರೋ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಕಾಯಿ ಮತ್ತು ಸ್ವಲ್ಪ ಹುರಿದಿಟ್ಕೊಂಡಿರೋ ಕಡಲೆಬೀಜ, ಇಲ್ಲಿ ಒಗ್ಗರಣೆಗೆ ಈರುಳ್ಳಿ ಮತ್ತು ಕರಿಬೇವು, ಆಮೇಲೆ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಹಾಕಿ ರುಬ್ಕೋಬೇಕು. ನೀರನ್ನು ಸ್ವಲ್ಪ ಆ್ಯಡ್ ಮಾಡಿ ಸ್ವಲ್ಪ ಕೋರ್ಸಾಗಿ ರುಬ್ಕೋಬೇಕು. ತೀರಾ ನುಣ್ಣಗಾಗಬಾರ್ದು, ಕೋರ್ಸಾಗಿ ರುಬ್ಕೋಬೇಕು. ಮತ್ತು ಇಲ್ಲಿ ತರಕಾರಿಗಳನ್ನೆಲ್ಲ ಹಾರಕ್ಕಿಟ್ಟಿರಬೇಕು. ಹಾರಿದ್ದಾದಮೇಲೆ ಈ ಥರ ಕೈಯಲ್ಲೇ ಸ್ಮ್ಯಾಶ್ ಮಾಡಬೇಕು. ತೀರಾ ಸಾಫ್ಟಾಗಿ ಸ್ಮ್ಯಾಶ್ ಮಾಡ್ಕೋಬಾರ್ದು. ಸ್ವಲ್ಪ ಎಲ್ಲ ತರಕಾರಿಗಳು ಹಾಗೆ ಬಾಯಿಗೆ ಸಿಗ್ತಾ ಇರಬೇಕು ಮಧ್ಯ ಮಧ್ಯ, ಚೆನ್ನಾಗಿರುತ್ತೆ. ಸೊ ಇಲ್ಲಿ ರುಬ್ಕೊಂಡಿದ್ದ ಮಸಾಲೆನ ಹಾಕ್ಕೊಂಡು ಮಿಕ್ಸರ್ ಜಾರ್ ತೊಳೆದಿದ್ದ ನೀರನ್ನು ಸಮೇತ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಬಿಟ್ಟು ಸ್ಪೂನ್ನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ನಾವು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಕೆಲವರಿಗೆ ಗಟ್ಟಿಯಾಗಿದ್ದರೆ ಚಟ್ನಿ ಥರ ಇಷ್ಟ ಆಗುತ್ತೆ, ಕೆಲವರಿಗೆ ನೀರು ಥರ ಇದ್ದರೆ ಇಷ್ಟ ಆಗುತ್ತೆ. ನಾನಿಲ್ಲಿ ಈ ಥರ ತರಕಾರಿ ಬಾಯಿಗೆ ಸಿಗಬೇಕು ಅನ್ನೋ ಕಾರಣಕ್ಕೆ ಈ ಥರ ಕೈಯಲ್ಲೇ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಕೆಲವ್ರಿಗೆ ಈ ಥರ ಮಧ್ಯೆ ಮಧ್ಯೆ ಸಿಕ್ಕರೆ ಇಷ್ಟ ಆಗಲ್ಲ ಅನ್ನೋ ಅಂಥವ್ರು ಬೇಕಾದರೆ ಮಿಕ್ಸರ್ ಗ್ರೈಂಡರ್ಗೆ ಹಾಕ್ಕೊಂಡು ಜಾರ್ಗೆ ಜಸ್ಟ್ ಡ್ರ್ ಅಂತ ಅನ್ಸ್ಕೋಬೋದು. ಜಸ್ಟ್ ಒಂದು ಸ್ಟಿರ್ ಅಷ್ಟೇ ಅನ್ಸ್ಕೋಬೋದು, ಚೆನ್ನಾಗಿರುತ್ತೆ. ಅದಾದಮೇಲೆ ನಾನು ಒಗ್ಗರಣೆಗೆ ಬಾಣಲಿ ಇಟ್ಟು ಅದರಲ್ಲಿ 2-3 ಸ್ಪೂನಷ್ಟು ಎಣ್ಣೆನ ಹಾಕಿ ಸಾಸಿವೆ ಹಾಕಿ ಚಟ್ಪಟ ಅಂತ ಸಿಡ್ದಿದ್ದಾದಮೇಲೆ ಈರುಳ್ಳಿ ಮತ್ತು ಕರಿಬೇವನ್ನ ಹಾಕಿಬಿಟ್ಟು ಗೋಲ್ಡನ್ ಬ್ರೌನ್ಗೆ ತಿರುಗಿದಾದ ನಂತರ ಕಲಸಿಟ್ಕೊಂಡಿರೋ ಮಿಶ್ರಣನ ಸೇರಿಸಿ ಒಂದು ಕುದಿ ಬರೋವರೆಗೂ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಈ ಥರ ಸ್ಟಿರ್ ಮಾಡ್ತಾ ಇರಬೇಕು. ಎಲ್ಲ ಹಸಿ ಮಸಾಲೆಗಳನ್ನ ಹಾಕಿರೋದ್ರಿಂದ ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ನಂತರ ನೀವು ಸ್ಟವ್ನ ಆಫ್ ಮಾಡಿಕೊಂಡು ಸ್ಲೈಸ್ ಮಾಡಿಟ್ಕೊಂಡಿರೋ ಈರುಳ್ಳಿಗಳನ್ನ ನಾನು ಇನ್ನೂ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ, ಅದನ್ನು ಮೇಲೆ ಉದುರಿಸ್ಕೋಬೇಕು. ಅದು ಮಧ್ಯ ಮಧ್ಯ ಹಸಿ ಈರುಳ್ಳಿ ಕ್ರಂಚಿಯಾಗಿ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಅನ್ನಕ್ಕೆ, ಮುದ್ದೆಗೆ, ಕೊನೆಗೆ ಚಪಾತಿಗೆ ಬೇಕಂದ್ರೂ ತಿನ್ಕೊಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡ್ಕೊಳ್ಳಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ಬರ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.